ಕುಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುಡಕಟ್ಟು ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಿರುವ ಕಾಲೋನಿಯಲ್ಲಿ ಶಾಸಕರ ನಿಧಿಯಡಿ 10 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಕಾಂಕ್ರೀಟ್ ರಸ್ತೆಯನ್ನ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಅಜ್ಜಿಕುಟೀರ ಎಸ್ ಪೊನ್ನಣ್ಣ ಅವರು ಉದ್ಘಾಟಿಸಿದರು. ಈ ಸಂದರ್ಭ ಶಾಸಕರು ಮಳೆಯಲ್ಲಿಯೇ ಕೊಡೆ ಹಿಡಿದು ಕಾಮಗಾರಿ ಆಗಿರುವ ಪೂರ್ತಿ ರಸ್ತೆಯ ಗುಣಮಟ್ಟವನ್ನ ಪರಿಶೀಲಿಸಿದ್ರು. ಈ ಸಂದರ್ಭ ಮಾತನಾಡಿದ ಶಾಸಕರು, ಈ ಪ್ರದೇಶದಲ್ಲಿ ಬಹಳಷ್ಟು ವರ್ಷಗಳಿಂದ ರಸ್ತೆ ನಿರ್ಮಾಣದ ಬೇಡಿಕೆ ಈಡೇರಿರಲಿಲ್ಲ. ಇದನ್ನ ಪರಿಗಣಿಸಿ ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಗುಣಮಟ್ಟದ ರಸ್ತೆ ನಿರ್ಮಿಸಲಾಗಿದೆ ಎಂದರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬುಡಕಟ್ಟು ಸಮುದಾಯಕ್ಕೆ, ವಿಶೇಷವಾಗಿ ಕಾಡುಕುರುಬರು, ಎರವರು, ಜೇನುಕುರುಬರು, ಬೆಟ್ಟಕುರುಬ ಸಮುದಾಯದವರಿಗೆ 1,80,000 ಮನೆಗಳನ್ನ ಮುಂದಿನ ವರ್ಷದಿಂದಲೇ ನೀಡುವಂತೆ ನಿರ್ಧಾರ ಕೈಗೊಂಡು ಸರ್ಕಾರ ಆದೇಶ ಹೊರಡಿಸಿದ್ದು, ಈ ಕಾರ್ಯಕ್ರಮದ ಹೆಚ್ಚಿನ ಲಾಭ ಈ ಭಾಗದಲ್ಲಿ ವಾಸಿಸುತ್ತಿರುವ ಜನರಿಗೆ ದೊರಕಲಿದೆ ಎಂದರು. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಬುಡಕಟ್ಟು ಜನಾಂಗಕ್ಕೆ, ಅದರಲ್ಲೂ ವಿಶೇಷವಾಗಿ ಕಾಡುಕುರುಬರು, ಎರವರು, ಜೇನುಕುರುಬರು, ಬೆಟ್ಟಕುರುಬರು ಯುವ ಜನಾಂಗಕ್ಕೆ ಸೇರಿದಂಥವರಿಗೆ 1,80,000 ಮನೆಗಳನ್ನು ಮುಂದಿನ ವರ್ಷದಲ್ಲಿ ಕೊಡುವಂಥ ನಿರ್ಧಾರ ತಗೊಂಡು ಸರ್ಕಾರಿ ಆದೇಶವನ್ನು ಹೊರಡಿಸಿದೆ. ಅದರಿಂದ ಈ ಕಾರ್ಯಕ್ರಮದ ಲಾಭ ಹೆಚ್ಚಾಗಿ ಹೊರಗಿನ ಈ ಭಾಗದಲ್ಲಿ ಕಾಡುಕುರುಬರು, ಜೇನುಕುರುಬರು ಎರವಲಿರುವುದು ವಿಶೇಷವಾಗಿ ಬರೀ ಈ ಭಾಗದಲ್ಲಿ ಮಾತ್ರ. ಅದರಿಂದ ಈ ಜನಾಂಗಕ್ಕೆ ಒಳ್ಳೆದಾಗಬೇಕು, ಜನಾಂಗ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಬದ್ಧವಾಗಿರುವಂಥ ಸಿದ್ದರಾಮಯ್ಯನವರ ಸರ್ಕಾರ ತೀರ್ಮಾನವನ್ನು ತಗೊಂಡಿದ್ದಾರೆ. ಆದಷ್ಟು ಬೇಗ ವಸತಿ ಮನೆಗಳನ್ನು ಕೊಡುವಂಥ ಕೆಲಸಗಳು ಆಗಿದೆ. ಸರ್ಕಾರ ಬಡವರಿಗೆ ಮನೆ ನಿರ್ಮಿಸಲು 1,25,000 ರೂಪಾಯಿಗಳ ಧನ ಸಹಾಯವನ್ನ ಒದಗಿಸುತ್ತಿದ್ದು, ಈ ಅಲ್ಪ ಮೊತ್ತದಲ್ಲಿ ಮನೆ ನಿರ್ಮಿಸಲು ಸಾಧ್ಯವಿಲ್ಲದ ಕಾರಣ ಬಹಳಷ್ಟು ಮನೆಗಳ ನಿರ್ಮಾಣ ಕಾಮಗಾರಿ ಅರ್ಧಕ್ಕೆ ಸ್ಥಗಿತಗೊಂಡಿದ್ದು, ಫಲಾನುಭವಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಗಮನ ಸೆಳೆದು ಮನೆ ನಿರ್ಮಾಣಕ್ಕೆಂದು ನೀಡುವ ಸಹಾಯಧನವನ್ನ 3 ರಿಂದ 3.5 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸುವಂತೆ ಕಾಂಗ್ರೆಸ್ನ ಮಾಜಿ ಜಿಲ್ಲಾಧ್ಯಕ್ಷ ಮುಕ್ಕಾಟಿರ ಶಿವಮಾದಪ್ಪ ಅವರು ಶಾಸಕರ ಬಳಿ ಮನವಿ ಮಾಡಿದರು. ಒಂದೊಂದು ಯೋಜನೆಯಲ್ಲಿ ಸ್ಕೀಮ್ಗಳಲ್ಲಿ ನೀವು ಕೊಡೋದಾದ್ರೆ ಅದು ಎಲ್ಲರಿಗೂ ಅನ್ವಯಿಸೋದಿಲ್ಲ. ರಾಮಕೃಷ್ಣನ್ ಒಬ್ಬರು, ಇಲ್ಲ ಸೂರಾವ್ ಅವರು, ಇಲ್ಲ ಸುಬ್ಬ, ಯಾರೋ ಒಬ್ಬರು ಇಬ್ಬರು ಮಾತ್ರ. ಬಟ್ ಗ್ರಾಮ ಪಂಚಾಯತಿಗೆ ಬರೋದಾದ್ರೆ ಎಲ್ಲರಿಗೂ ವಿಶೇಷವಾಗಿ 2 ಲಕ್ಷ, 3 ಲಕ್ಷ, 40,000, ಕನಿಷ್ಠ ಒಂದು 3 ಲಕ್ಷ ಒಂದು ಮನೆಗಳಿಗೆ. 1,25,000 ಪ್ಲಸ್ ಅದರಲ್ಲಿ ನರೇಗಾದಲ್ಲಿ ಒಂದು 12,000, 29,000 ನರೇಗಾದಲ್ಲಿ ಒಂದು ಸೆಪ್ಟಿಕ್ ಟ್ಯಾಂಕ್,